ಮಿತ್ರರೇ, ಇಂದು ನಮ್ಮ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ತುಂಬಾ ನಿಶಬ್ದವಾಗಿ ನಡೆಯುತ್ತಿದೆ. ಈ ಬದಲಾವಣೆಯ ಶಬ್ದ ವಾಷಿಂಗ್ಟನ್ನಿಂದ ನ್ಯೂಯಾರ್ಕ್ನ ವಾಲ್ ಸ್ಟ್ರೀಟ್ ವರೆಗೂ ಸ್ಪಷ್ಟವಾಗಿ ಕೇಳುತ್ತಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಪ್ರಪಂಚದ ವ್ಯಾಪಾರದಲ್ಲಿ ಸ್ಥಳೀಯ ಕರೆನ್ಸಿಗಳ ಬಳಕೆ ತುಂಬಾ ವೇಗವಾಗಿ ಹೆಚ್ಚುತ್ತಿದೆ. ಅಮೆರಿಕ ಡಾಲರ್ ನ ಬಳಕೆ ಕ್ರಮೇಣ ಕಡಿಮೆಯಾಗುತ್ತಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ನ ಇತ್ತೀಚಿನ ವರದಿಗಳ ಪ್ರಕಾರ 2024ರಿಂದ ಇದುವರೆಗೂ ಡಾಲರ್ನೊಂದಿಗೆ ನಡೆಯುವ ಗಡಿ ದಾಟಿದ ಪಾವತಿಗಳ ಶೇಕಡ ಕೊಂಚ ಕಡಿಮೆಯಾಗಿದೆ. ಈ ಬದಲಾವಣೆ 2025ರಲ್ಲೂ ಮುಂದುವರಿಯುತ್ತಿದೆ. ಇದು ಒಂದೇ ಸಲಕ್ಕೆ ಬಂದ ಬದಲಾವಣೆಯಲ್ಲ. ಕಳೆದ ಕೆಲವು ವರ್ಷಗಳಿಂದ ಕ್ರಮೇಣ ನಡೆಯುತ್ತಿರುವ ಒಂದು ಯೋಜಿತ ಬದಲಾವಣೆ. ಈ ಬದಲಾವಣೆಯಲ್ಲಿ ಭಾರತದ ಪಾತ್ರ ತುಂಬಾ ಮುಖ್ಯವಾದದ್ದು. ಆದರೆ ಈ ವಿಡಿಯೋಗೆ ಹೋಗುವ ಮುನ್ನ ಒಂದು ಮಾತು. ನೀವು ನಮ್ಮ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ ಅನ್ನು ಸಹ ಸಕ್ರಿಯಗೊಳಿಸಿಕೊಳ್ಳಿ. ಹಾಗೆ ಮಾಡಿದರೆ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ನೀವೇ ಮೊದಲು ನೋಡಬಹುದು. ಭಾರತ 2020ರಿಂದಲೇ ತನ್ನ ವ್ಯಾಪಾರ ಪಾಲುದಾರ ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರವನ್ನು ಉತ್ತೇಜಿಸಲು ಆರಂಭಿಸಿತು. ಇಂದಿಗೆ ಭಾರತ 30ಕ್ಕಿಂತ ಹೆಚ್ಚು ದೇಶಗಳೊಂದಿಗೆ ಸಂಪೂರ್ಣವಾಗಿ ಅಥವಾ ಕೆಲವು ಮಟ್ಟದಲ್ಲಿ ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ ಮಾಡುತ್ತಿದೆ. ಈ ದೇಶಗಳಲ್ಲಿ ರಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಇರಾನ್, ಮಾರಿಷಸ್, ಶ್ರೀಲಂಕಾ, ಬಾಂಗ್ಲಾದೇಶ್, ಮಲೇಷಿಯಾ, ಇಂಡೋನೇಷಿಯಾ, ಮಯನ್ಮಾರ್, ಥೈಲ್ಯಾಂಡ್ ಮತ್ತು ಕೆಲವು ಆಫ್ರಿಕಾ ದೇಶಗಳು ಸೇರಿವೆ. ಅಷ್ಟೇ ಅಲ್ಲದೆ ಭಾರತ ಇತ್ತೀಚೆಗೆ ಫ್ರಾನ್ಸ್, ಸಿಂಗಪೂರ್, ಜಪಾನ್, ಜರ್ಮನಿ, ಬ್ರಿಟನ್ ಮುಂತಾದ ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ಸಹ ರೂಪಾಯಿಯಲ್ಲಿ ಪಾವತಿಗಳಿಗಾಗಿ ಮಾತುಕತೆಗಳನ್ನು ಕೊನೆಯ ಹಂತಕ್ಕೆ ತಂದಿದೆ. ಈ ಒಪ್ಪಂದಗಳ ಕಾರಣದಿಂದಾಗಿ ಈಗ ಭಾರತದ ಒಟ್ಟು ರಫ್ತುಗಳಲ್ಲಿ ಗಣನೀಯ ಭಾಗ ರೂಪಾಯಿಯಲ್ಲಿ ನಡೆಯುತ್ತಿದೆ. ಆಮದುಗಳಲ್ಲೂ ರೂಪಾಯಿಯ ಬಳಕೆ ಹೆಚ್ಚುತ್ತಿದೆ. ಈ ಬದಲಾವಣೆ ತುಂಬಾ ವೇಗವಾಗಿ ನಡೆದಿರುವುದರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳೆದ 2 ವರ್ಷಗಳಲ್ಲಿ 28ಕ್ಕಿಂತ ಹೆಚ್ಚು ಓಸ್ಟ್ರೋ ಖಾತೆಗಳನ್ನು ತೆರೆದಿದೆ. ಅಂದರೆ ವಿದೇಶಿ ಬ್ಯಾಂಕುಗಳು ಭಾರತೀಯ ಬ್ಯಾಂಕುಗಳಲ್ಲಿ ರೂಪಾಯಿ ಖಾತೆಗಳನ್ನು ತೆರೆದುಕೊಂಡು ಆ ಖಾತೆಗಳ ಮೂಲಕ ನೇರವಾಗಿ ವ್ಯಾಪಾರ ಮಾಡುತ್ತಿವೆ. ಇದರಿಂದ ವಿದೇಶಿ ಕರೆನ್ಸಿ ನಿಲುವುಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತಿದೆ. ವ್ಯಾಪಾರಿಗಳಿಗೂ ಲಾಭವಿದೆ, ಏಕೆಂದರೆ ಡಾಲರ್ಗೆ ಬದಲಾಯಿಸುವ ಅಗತ್ಯವಿಲ್ಲದೆ ನಷ್ಟವಿಲ್ಲದೆ ಇರುತ್ತದೆ. ಈ ಬದಲಾವಣೆಯ ಫಲಿತಾಂಶವಾಗಿ ಭಾರತದ ವಿದೇಶಿ ಕರೆನ್ಸಿ ನಿಲುವುಗಳು ಈಗ $687 ಬಿಲಿಯನ್ ತಲುಪಿವೆ. ಅದರಲ್ಲಿ ಚಿನ್ನದ ಭಾಗವು ವೇಗವಾಗಿ ಹೆಚ್ಚುತ್ತಿದೆ. ಕಳೆದ 3 ವರ್ಷಗಳಲ್ಲಿ ಭಾರತ 250 ಟನ್ಗಳಿಗಿಂತ ಹೆಚ್ಚು ಚಿನ್ನವನ್ನು ಖರೀದಿಸಿದೆ. ಈಗ ನಮ್ಮ ಬಳಿ ಒಟ್ಟು 880 ಟನ್ಗಳಿಗಿಂತ ಹೆಚ್ಚು ಚಿನ್ನ ನಿಲುವುಗಳಲ್ಲಿದೆ. ಈಗ ಒಂದು ಪ್ರಶ್ನೆ ಇದೆ. ಇಷ್ಟು ದೇಶಗಳು ಭಾರತದೊಂದಿಗೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡಲು ಸಿದ್ಧವಿರುವುದರಿಂದ ಡಾಲರ್ ಮೇಲೆ ಯಾವ ರೀತಿಯ ಪ್ರಭಾವ ಬೀಳುತ್ತದೆ? ಇದಕ್ಕೆ ಸರಳವಾದ ಉತ್ತರವೆಂದರೆ 2 ದೇಶಗಳು ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡಿದರೆ ಡಾಲರ್ ಖರೀದಿಸುವ ಅಗತ್ಯ ಬರುವುದಿಲ್ಲ. ಮೊದಲು ರಷ್ಯಾ ಭಾರತಕ್ಕೆ ತೈಲವನ್ನು ಮಾರಿದರೆ ಡಾಲರ್ನಲ್ಲಿ ಪಾವತಿ ಬರುತ್ತಿತ್ತು. ಭಾರತ ತೈಲಕ್ಕಾಗಿ ಡಾಲರ್ಗಳನ್ನು ಖರ್ಚು ಮಾಡಬೇಕಾಗಿತ್ತು. ಆದರೆ ಈಗ ರಷ್ಯಾ ತೈಲ ಮಾರಿ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಿದೆ. ಆ ರೂಪಾಯಿಗಳೊಂದಿಗೆ ಭಾರತದಿಂದ ಟೀ, ಔಷಧಗಳು, ಯಂತ್ರಗಳು ಅಥವಾ ಇತರ ಸರಕುಗಳನ್ನು ಖರೀದಿಸುತ್ತಿದೆ. ಅದೇ ರೀತಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ತೈಲ ಮಾರಿ ರೂಪಾಯಿಗಳನ್ನು ತೆಗೆದುಕೊಂಡು ಭಾರತದಿಂದ ಆಹಾರ ಪದಾರ್ಥಗಳು, ಆಭರಣಗಳು ಅಥವಾ ಇಂಜಿನಿಯರಿಂಗ್ ಸರಕುಗಳನ್ನು ಖರೀದಿಸುತ್ತಿದೆ. ಅಂದರೆ ಒಟ್ಟು ವ್ಯಾಪಾರ ಡಾಲರ್ ಇಲ್ಲದೆಯೇ ನಡೆಯುತ್ತಿದೆ. ಈ ಬದಲಾವಣೆ ತೈಲಕ್ಕೆ ಮಾತ್ರ ಸೀಮಿತವಲ್ಲ. ಭಾರತ ಈಗ ಗ್ಯಾಸ್, ಕಲ್ಲಿದ್ದಲು, ಗೊಬ್ಬರಗಳು, ಚಿನ್ನ ಮತ್ತು ಇತರ ಸರಕುಗಳಲ್ಲೂ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಆರಂಭಿಸಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ವರದಿ ಪ್ರಕಾರ 2025ರಲ್ಲಿ ಭಾರತ ಆಮದು ಮಾಡಿಕೊಂಡ ಕಚ್ಚಾ ತೈಲದಲ್ಲಿ ಗಣನೀಯ ಭಾಗ ರೂಪಾಯಿಯಲ್ಲಿ ಪಾವತಿ ನಡೆಯುತ್ತಿದೆ. 2020ರಲ್ಲಿ ಇದು ತುಂಬಾ ಕಡಿಮೆಯಾಗಿತ್ತು. ಅದೇ ರೀತಿ ಚಿನ್ನದ ಆಮದುಗಳಲ್ಲೂ ರೂಪಾಯಿಯ ಬಳಕೆ ಹೆಚ್ಚಿದೆ. ಈ ಕಾರಣದಿಂದ ಪ್ರಪಂಚದ ಮಾರುಕಟ್ಟೆಯಲ್ಲಿ ಡಾಲರ್ನ ಬೇಡಿಕೆ ಕಡಿಮೆಯಾಗುತ್ತಿದೆ. ಅದರ ಪ್ರಭಾವ ಡಾಲರ್ ಇಂಡೆಕ್ಸ್ ಮೇಲೆ ಕಾಣುತ್ತಿದೆ. ಕಳೆದ 18 ತಿಂಗಳುಗಳಲ್ಲಿ ಡಾಲರ್ ಇಂಡೆಕ್ಸ್ ಸುಮಾರು 10% ಕಡಿಮೆಯಾಗಿದೆ. ಈ ಬದಲಾವಣೆ ಇನ್ನೂ ಮುಂದುವರಿಯುತ್ತಿದೆ.
ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಭಾರತ ಯುಪಿಐ ಅನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಿದೆ. ಇಂದಿಗೆ ಯುಪಿಐ ಸಿಂಗಪೂರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಫ್ರಾನ್ಸ್, ಶ್ರೀಲಂಕಾ, ಮಾರಿಷಸ್, ನೇಪಾಲ್, ಭೂತಾನ್ ಮತ್ತು ಯೊಮನ್ನಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡುತ್ತಿದೆ. ತ್ವರದಲ್ಲಿ ಬ್ರಿಟನ್, ಜರ್ಮನಿ, ಸೌದಿ ಅರೇಬಿಯಾ, ಮಲೇಷಿಯಾ ಮತ್ತು ಇನ್ನೂ ಕೆಲವು ದೇಶಗಳಲ್ಲೂ ಯುಪಿಐ ಆರಂಭವಾಗಲಿದೆ. ಅಂದರೆ ಅಲ್ಲಿರುವ ಯಾರೇ ಆದರೂ ವ್ಯಕ್ತಿ ಅಥವಾ ಅಂಗಡಿಯವರು ಭಾರತೀಯ ಯುಪಿಐಯೊಂದಿಗೆ ನೇರವಾಗಿ ಪಾವತಿ ಮಾಡಬಹುದು. ಇದು ಸಣ್ಣ ಮೊತ್ತದ ವಹಿವಾಟುಗಳಿಗೆ ತುಂಬಾ ಉಪಯೋಗಕಾರಿ, ಏಕೆಂದರೆ ಸ್ವಿಚ್ ಸಿಸ್ಟಂನಲ್ಲಿ ಸಣ್ಣ ಮೊತ್ತಗಳನ್ನು ಕಳುಹಿಸಲು ಹೆಚ್ಚು ಶುಲ್ಕಗಳು ಮತ್ತು ಸಮಯ ತಗಲುತ್ತದೆ. ಆದರೆ ಯುಪಿಐಯಲ್ಲಿ ಸೆಕೆಂಡುಗಳಲ್ಲೇ ಸುಮಾರು ಉಚಿತವಾಗಿ ಪಾವತಿ ನಡೆದು ಹೋಗುತ್ತದೆ. ಈ ಎಲ್ಲ ಬದಲಾವಣೆಗಳ ನಡುವೆ ಬ್ರಿಕ್ಸ್ ದೇಶಗಳು ಒಂದು ಹೊಸ ಪಾವತಿ ವ್ಯವಸ್ಥೆಯ ಮೇಲೆ ಕೆಲಸ ಮಾಡುತ್ತಿವೆ. ಈ ವ್ಯವಸ್ಥೆಯಲ್ಲಿ ಬ್ಲಾಕ್ ಚೈನ್ ಆಧಾರಿತ ತಂತ್ರಜ್ಞಾನ ಮತ್ತು ಸ್ಥಳೀಯ ಕರೆನ್ಸಿಗಳ ಬಳಕೆ ಇರುತ್ತದೆ. ಈ ವ್ಯವಸ್ಥೆಯ ಹೆಸರು ಬಿಸಿಎಸ್ ಪೇ ಅಥವಾ ಬ್ರಿಕ್ಸ್ ಬ್ರಿಡ್ಜ್ ಎಂದು ಇರಿಸಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರ ತುಂಬಾ ಮುಖ್ಯವಾದದ್ದು, ಏಕೆಂದರೆ ನಮ್ಮ ಬಳಿ ಯುಪಿಐಯಂತಹ ಸಿದ್ಧವಿರುವ ತಂತ್ರಜ್ಞಾನವಿದೆ. ನಮ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆ ಪ್ರಪಂಚದಲ್ಲೇ ಮುಂದುವರೆದಿದೆ. ಈ ವ್ಯವಸ್ಥೆ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದರೆ ಬ್ರಿಕ್ಸ್ ಸದಸ್ಯ ದೇಶಗಳು ಮತ್ತು ಅವುಗಳೊಂದಿಗೆ ಸಂಬಂಧ ಹೊಂದಿರುವ ದೇಶಗಳು ಡಾಲರ್ ಅಥವಾ ಸ್ವಿಫ್ಟ್ ಇಲ್ಲದೆಯೇ ವ್ಯಾಪಾರ ಮಾಡಬಹುದು. ಈಗ ಭಾರತದೊಂದಿಗೆ ಈ ದಿಕ್ಕಿನಲ್ಲಿ ಮುಂದುವರಿಯುತ್ತಿರುವ ದೇಶಗಳ ಬಗ್ಗೆ ಮಾತನಾಡೋಣ. ರಷ್ಯಾ ಹೊರತುಪಡಿಸಿ ಚೀನಾ ಸಹ ಈಗ ಭಾರತದೊಂದಿಗೆ ರೂಪಾಯಿ ಯುವಾನ್ನಲ್ಲಿ ವ್ಯಾಪಾರವನ್ನು ಹೆಚ್ಚಿಸುತ್ತಿದೆ. ಎರಡು ದೇಶಗಳು ಇತ್ತೀಚೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂದಿನ 5 ವರ್ಷಗಳಲ್ಲಿ ದುಪ್ಪಟ್ಟು ಮಾಡುತ್ತೇವೆ ಎಂದು ಘೋಷಿಸಿವೆ. ಅದರಲ್ಲಿ ಹೆಚ್ಚಿನ ಭಾಗ ಸ್ಥಳೀಯ ಕರೆನ್ಸಿಗಳಲ್ಲೇ ಇರುತ್ತದೆ. ಅದೇ ರೀತಿ ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಇರಾನ್, ಈಜಿಪ್ಟ್, ಇಥಿಯೋಪಿಯಾ, ಸೌದಿ ಅರೇಬಿಯಾ ಮುಂತಾದ ದೇಶಗಳು ಸಹ ಈ ದಿಕ್ಕಿನಲ್ಲಿ ವೇಗವಾಗಿ ಮುಂದುವರಿಯುತ್ತಿವೆ. ಒಟ್ಟಾರೆ 30ಕ್ಕಿಂತ ಹೆಚ್ಚು ದೇಶಗಳು ಭಾರತದೊಂದಿಗೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡಲು ಮಾತುಕತೆಗಳ ಕೊನೆಯ ಹಂತದಲ್ಲಿವೆ ಅಥವಾ ಈಗಾಗಲೇ ಆರಂಭಿಸಿವೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಜೆಪಿ ಮಾರ್ಗನ್, ಎಚ್ಎಸ್ಬಿಸಿ, ಸ್ಟ್ಯಾಂಡರ್ಡ್ ಚಾರ್ಟರ್, ಡಾಯ್ಚ್ ಬ್ಯಾಂಕ್ ಮುಂತಾದ ದೊಡ್ಡ ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ, ಆರ್ಥಿಕ ಸಹಾಯ ಮತ್ತು ಬಾಂಡ್ಗಳನ್ನು ಹೊರಹಾಕುವ ಸೌಲಭ್ಯವನ್ನು ಆರಂಭಿಸಿವೆ. ಉದಾಹರಣೆಗೆ, ಯಾವುದೇ ವಿದೇಶಿ ಕಂಪನಿ ಭಾರತದಲ್ಲಿ ರೂಪಾಯಿಯಲ್ಲಿ ಮಸಾಲಾ ಬಾಂಡ್ಗಳನ್ನು ಹೊರಹಾಕಿ ಹಣವನ್ನು ನೇರವಾಗಿ ರೂಪಾಯಿಯಲ್ಲೇ ಪಡೆಯಬಹುದು. ಅದೇ ರೀತಿ ಅನೇಕ ಗಲ್ಫ್ ದೇಶಗಳ ಸಾವರಿಂಗ್ ವೆಲ್ತ್ ಫಂಡ್ಗಳು ಭಾರತೀಯ ಬಾಂಡ್ಗಳು ಮತ್ತು ಈಕ್ವಿಟಿಗಳಲ್ಲಿ ರೂಪಾಯಿಯಲ್ಲೇ ಹೂಡಿಕೆ ಮಾಡುತ್ತಿವೆ. ಇದರಿಂದ ಹೂಡಿಕೆಗಳು ಹೆಚ್ಚುವುದಲ್ಲದೆ ರೂಪಾಯಿಯ ಪ್ರಪಂಚದಲ್ಲಿ ಸ್ವೀಕೃತಿ ಸಹ ವೇಗವಾಗಿ ಹೆಚ್ಚುತ್ತಿದೆ. ಅಷ್ಟೇ ಅಲ್ಲ, ಭಾರತ ಈಗ ಚಿನ್ನವನ್ನು ಒಂದು ಪರ್ಯಾಯ ನಿಲುವು ಆಸ್ತಿಯಾಗಿ ಉತ್ತೇಜಿಸುತ್ತಿದೆ. ಅನೇಕ ದೇಶಗಳೊಂದಿಗೆ ಚಿನ್ನದ ಬದಲು ತೈಲ ಮತ್ತು ಇತರ ಸರಕುಗಳ ವ್ಯಾಪಾರದ ಬಗ್ಗೆ ಮಾತುಕತೆಗಳು ನಡೆಯುತ್ತಿವೆ. ಭಾರತ ಇತ್ತೀಚೆಗೆ ತನ್ನ ಚಿನ್ನದ ನಿಲುವುಗಳನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತಾ ಮತ್ತಷ್ಟು ಟನ್ಗಳ ಚಿನ್ನವನ್ನು ಖರೀದಿಸಿ ಅದನ್ನು ದೇಶೀಯ ಸುರಕ್ಷಿತ ಸ್ಥಳಗಳಲ್ಲೇ ಇರಿಸುತ್ತಿದೆ. ಇದರಿಂದ ಭೌಗೋಳಿಕ ರಾಜಕೀಯ ಅಪಾಯ ಕಡಿಮೆಯಾಗುತ್ತದೆ. ಈ ಕ್ರಮ ಅನೇಕ ಇತರ ದೇಶಗಳನ್ನು ಸಹ ಪ್ರೇರೇಪಿಸುತ್ತಿದೆ. ತಮ್ಮ ನಿಲುವುಗಳಲ್ಲಿ ಚಿನ್ನದ ಭಾಗವನ್ನು ಹೆಚ್ಚಿಸಿ ಡಾಲರ್ ಆಧಾರಿತತ್ವವನ್ನು ಕಡಿಮೆ ಮಾಡಲು. ಅತಿ ಮುಖ್ಯವಾದ ವಿಷಯವೆಂದರೆ ಈ ಒಟ್ಟು ಬದಲಾವಣೆ ಯಾವುದೇ ಬಲವಂತವಿಲ್ಲದೆ ನಡೆಯುತ್ತಿದೆ. ಯಾವ ದೇಶವೂ ಬಲವಂತವಾಗಿ ಸೇರಿಕೊಳ್ಳುತ್ತಿಲ್ಲ. ತಮ್ಮ ಸ್ವಂತ ಲಾಭಕ್ಕಾಗಿಯೇ ಭಾರತದೊಂದಿಗೆ ಸೇರಿಕೊಳ್ಳುತ್ತಿವೆ. ಏಕೆಂದರೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡಿದರೆ ವಹಿವಾಟು ಖರ್ಚುಗಳು ಕಡಿಮೆಯಾಗುತ್ತವೆ, ವಿನಿಮಯ ದರದ ಅಪಾಯ ಹೋಗುತ್ತದೆ, ಪಾವತಿ ತಕ್ಷಣ ನಡೆಯುತ್ತದೆ. ಇದೇ ಕಾರಣದಿಂದ ಮೊದಲು ಡಾಲರ್ನಲ್ಲೇ ವ್ಯಾಪಾರ ಮಾಡಬೇಕೆಂದುಕೊಂಡ ದೇಶಗಳು ಈಗ ತಾವೇ ಮುಂದುವರೆದು ಭಾರತವನ್ನು ಕೇಳುತ್ತಿವೆ, ನಮ್ಮನ್ನು ಸಹ ರೂಪಾಯಿಯಲ್ಲಿ ವ್ಯಾಪಾರ ಮಾಡಲು ಬಿಡಿ ಎಂದು. ಇದು ಭಾರತದ ಆರ್ಥಿಕ ರಾಜತಾಂತ್ರಿಕತೆಗೆ ಅತಿ ದೊಡ್ಡ ಜಯ. ಈಗ ಇನ್ನೊಂದು ಹೊಸ ಮಾರ್ಗ ತೆರೆದುಕೊಂಡಿದೆ. ಭಾರತ ಇತ್ತೀಚೆಗೆ ಅನೇಕ ದೇಶಗಳೊಂದಿಗೆ ಡಿಜಿಟಲ್ ರೂಪಾಯಿ ಅಂದರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ಪರಸ್ಪರ ಸಾಮರ್ಥ್ಯದ ಮೇಲೆ ಕೆಲಸ ಆರಂಭಿಸಿದೆ. ಸಿಂಗಪೂರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಂಗ್ಕಾಂಗ್ನೊಂದಿಗೆ ಪ್ರಯೋಗಾತ್ಮಕ ಯೋಜನೆಗಳು ನಡೆಯುತ್ತಿವೆ. ಇದರಲ್ಲಿ 2 ದೇಶಗಳ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಒಂದಕ್ಕೊಂದು ನೇರವಾಗಿ ಸಂಪರ್ಕ ಹೊಂದಿವೆ. ಇದರ ಅರ್ಥ
ಮುಂದಿನ ಕಾಲದಲ್ಲಿ ವ್ಯಾಪಾರ ಮಾತ್ರವಲ್ಲ, ಸಾಮಾನ್ಯ ಜನರು ಸಹ ಒಬ್ಬರ ದೇಶದಲ್ಲಿ ಡಿಜಿಟಲ್ ರೂಪಾಯಿ ಅಥವಾ ಡಿಜಿಟಲ್ ದಿರ್ಹಾಮ್ ಅನ್ನು ನೇರವಾಗಿ ಬಳಸಬಹುದು. ಈ ತಂತ್ರಜ್ಞಾನ ಇನ್ನೂ ಪ್ರಾರಂಭ ಹಂತದಲ್ಲಿದೆ, ಆದರೆ ಯಶಸ್ವಿಯಾದರೆ ಸ್ವಿಫ್ಟ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳಿಬಿಡುತ್ತದೆ. ಅಷ್ಟೇ ಅಲ್ಲ, ಭಾರತ ಈಗ ಆಫ್ರಿಕಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾ ದೇಶಗಳಲ್ಲಿ ತನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ರಫ್ತು ಮಾಡಲು ಸಿದ್ಧವಾಗುತ್ತಿದೆ. ಇಂಡಿಯಾ ಸ್ಟ್ಯಾಕ್, ಯುಪಿಐ, ಆಧಾರ್ ಮುಂತಾದ ತಂತ್ರಜ್ಞಾನಗಳನ್ನು ಅನೇಕ ದೇಶಗಳು ಅಳವಡಿಸಿಕೊಳ್ಳುತ್ತಿವೆ. ಇಂಡೋನೇಷಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಕೆನ್ಯಾ, ಘಾನಾ ಮುಂತಾದ ದೇಶಗಳು ಭಾರತದಿಂದ ತಾಂತ್ರಿಕ ಸಹಾಯವನ್ನು ಪಡೆಯುತ್ತಿವೆ. ಇದರ ಅರ್ಥ, ಮುಂದಿನ ಕಾಲದಲ್ಲಿ ಈ ದೇಶಗಳ ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಭಾರತದೊಂದಿಗೆ ಸಂಯೋಜನೆಗೊಳ್ಳುತ್ತವೆ. ಅವುಗಳ ವಹಿವಾಟುಗಳಲ್ಲಿ ರೂಪಾಯಿಯ ಪಾತ್ರ ಹೆಚ್ಚುತ್ತದೆ. ಇದು ಒಂದು ರೀತಿಯಲ್ಲಿ ಮೃದು ಶಕ್ತಿಗೆ ಅತ್ಯಂತ ಬಲವಾದ ಆಯುಧವಾಗಿ ಬದಲಾಗಿದೆ. ಇನ್ನೊಂದು ಆಸಕ್ತಿಕರ ವಿಷಯವೆಂದರೆ, ಅನೇಕ ದೇಶಗಳು ಈಗ ತಮ್ಮ ನಿಲುವುಗಳಲ್ಲಿ ಭಾರತೀಯ ಸರ್ಕಾರದ ಬಾಂಡ್ಗಳನ್ನು ಸೇರಿಸುವ ಬಗ್ಗೆ ಮಾತನಾಡುತ್ತಿವೆ. ಮೊದಲು ಅಮೆರಿಕ ಟ್ರೆಜರಿಗಳು ಮತ್ತು ಜರ್ಮನ್ ಬಾಂಡ್ಗಳನ್ನು ಮಾತ್ರ ಸುರಕ್ಷಿತವೆಂದು ನೋಡುತ್ತಿದ್ದರು. ಆದರೆ ಈಗ ಭಾರತೀಯ ಜಿಸೆಕ್ ಬಾಂಡ್ಗಳನ್ನು ಸಹ ಅನೇಕ ಸೆಂಟ್ರಲ್ ಬ್ಯಾಂಕುಗಳು ತಮ್ಮ ನಿಲುವುಗಳಲ್ಲಿ ಇರಿಸುವ ಸಿದ್ಧತೆ ಮಾಡುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ಭಾರತದ ಬೆಳವಣಿಗೆ ದರ ತುಂಬಾ ವೇಗವಂತವಾದದ್ದು, ಹಣದುಬ್ಬರ ನಿಯಂತ್ರಣದಲ್ಲಿದೆ, ರಾಜಕೀಯ ಸ್ಥಿರತೆ ಸಹ ಬಲವಾಗಿದೆ. ಅಂದರೆ ರೂಪಾಯಿ ಈಗ ವ್ಯಾಪಾರ ಕರೆನ್ಸಿ ಮಾತ್ರವಲ್ಲ, ನಿಲುವು ಕರೆನ್ಸಿ ದಿಕ್ಕಿನಲ್ಲೂ ಮುಂದುವರಿಯುತ್ತಿದೆ. ಈ ಎಲ್ಲ ಬದಲಾವಣೆಗಳ ಫಲಿತಾಂಶವಾಗಿ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಡಾಲರ್ನ ಏಕಾಧಿಪತ್ಯ ನಿಧಾನವಾಗಿ ದುರ್ಬಲವಾಗುತ್ತಿದೆ. ಇದು ಒಂದು ದಿನದಲ್ಲಿ ನಡೆದ ಬದಲಾವಣೆಯಲ್ಲ, ಕಳೆದ 5-6 ವರ್ಷಗಳ ಶ್ರಮಕ್ಕೆ ಬಂದ ಫಲಿತಾಂಶ. ಭಾರತ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳುವುದಲ್ಲದೆ ತನ್ನ ವ್ಯಾಪಾರ ಪಾಲುದಾರರಿಗೂ ಲಾಭದಾಯಕ ಪರ್ಯಾಯವನ್ನು ನೀಡಿದೆ. ಈಗ ಯಾವ ದೇಶವೂ ಡಾಲರ್ನ ಒತ್ತಡಕ್ಕೆ ಲೊಂಗಿಹೋಗಬೇಕೆಂದುಕೊಳ್ಳುತ್ತಿಲ್ಲ. ಯಾವ ದೇಶವೂ ಅಮೆರಿಕ ತನ್ನ ಮೇಲೆ ನಿರ್ಬಂಧಗಳನ್ನು ಹೇರಿ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡುವುದನ್ನು ಬಯಸುವುದಿಲ್ಲ. ಅದಕ್ಕೆ ಎಲ್ಲ ದೇಶಗಳು ತಮ್ಮ ಸ್ವಲಾಭಗಳನ್ನು ನೋಡಿಕೊಂಡು ಸ್ಥಳೀಯ ಕರೆನ್ಸಿಗಳು ಮತ್ತು ಪರ್ಯಾಯ ವ್ಯವಸ್ಥೆಗಳ ಕಡೆಗೆ ಹೋಗುತ್ತಿವೆ. ಈ ಒಟ್ಟು ಪ್ರಕ್ರಿಯೆಯಲ್ಲಿ ಭಾರತ ಮುಂದುವರೆದಿದೆ. ಈ ಬದಲಾವಣೆ ಇನ್ನೂ ಪ್ರಾರಂಭವಷ್ಟೇ. ಮುಂದಿನ ವರ್ಷಗಳಲ್ಲಿ ಇದು ಮತ್ತಷ್ಟು ವೇಗಗೊಳ್ಳುತ್ತದೆ. ಭಾರತದ ಗುರಿ 2030ರ ಹೊತ್ತಿಗೆ ತನ್ನ ಒಟ್ಟು ವ್ಯಾಪಾರದಲ್ಲಿ ಕನಿಷ್ಠ 50% ಸ್ಥಳೀಯ ಕರೆನ್ಸಿಗಳಲ್ಲಿ ನಡೆಯಬೇಕು. ಹಾಗೆ ನಡೆದರೆ ಅದು ಭಾರತಕ್ಕೆ ಮಾತ್ರವಲ್ಲ, ಒಟ್ಟು ಪ್ರಪಂಚಕ್ಕೆ ಒಂದು ಹೊಸ ಆರ್ಥಿಕ ಯುಗವಾಗುತ್ತದೆ. ಅದರಲ್ಲಿ ಒಂದೇ ಕರೆನ್ಸಿಯ ಆಧಿಪತ್ಯ ಇರುವುದಿಲ್ಲ. ಪ್ರತಿ ದೇಶ ತನ್ನ ಕರೆನ್ಸಿಯಲ್ಲಿ ಗರ್ವದಿಂದ ವ್ಯಾಪಾರ ಮಾಡಬಹುದು. ಇದೇ ಆ ಹೊಸ ಪ್ರಪಂಚ ವ್ಯವಸ್ಥೆ. ಅದರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವಾಗಲೂ ಮಾತನಾಡುತ್ತಾರೆ. ಅಂತಹ ವ್ಯವಸ್ಥೆಯಲ್ಲಿ ಯಾವ ದೇಶವೂ ಮತ್ತೊಂದು ದೇಶದ ಮೇಲೆ ಆರ್ಥಿಕ ಆಯುಧಗಳನ್ನು ಬಳಸಲಾರದು. ಇದೇ ಕಾರಣದಿಂದ ಇಂದು ಪ್ರಪಂಚ ಭಾರತದ ಕಡೆಗೆ ಆಶಾಭರಿತ ನೋಟದೊಂದಿಗೆ ನೋಡುತ್ತಿದೆ. ಭಾರತ ಈ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದೆ ಸಹ. ಮಿತ್ರರೇ, ಇದೇ ಆ ಬದಲಾವಣೆಯ ಪೂರ್ಣ ಸತ್ಯ. ಇದು ಇಂದು ನಿಧಾನವಾಗಿ ಆದರೆ ಬಲವಾಗಿ ಪ್ರಪಂಚದ ಆರ್ಥಿಕ ವ್ಯವಸ್ಥೆಗೆ ಹೊಸ ರೂಪ ನೀಡುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ನಲ್ಲಿ ಕಡ್ಡಾಯವಾಗಿ ಹೇಳಿ, ಮುಂದಿನ ಕಾಲದಲ್ಲಿ ರೂಪಾಯಿ ಎಷ್ಟು ದೂರ ಹೋಗುತ್ತದೆ ಎಂದು ನಿಮಗನಿಸುತ್ತದೆ. ಜೈ ಹಿಂದ್.